ಇರಿ ಇಬ್ರು ಹ್ಯಾಪಿ ಇಯರ್ ಮಗಳೇ. ಥ್ಯಾಂಕ್ ಯು ಮಮ್ಮಿ. ಹ್ಯಾಪಿ ಇಯರ್ ಮಾ. ಚಾಕ್ ತಿನ್ನಿಸ್ತಲ್ಲ. ಸ್ಟಾರ್ಟ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ಈ ಸೀರೆ ಅಂತೂ ಪ್ಯೂರ್ ಕಾಟನು, ತುಂಬಾ ಚೆನ್ನಾಗಿದೆ ಮಾತ್ರ. ನಮ್ಮ ಮನೆಯವರು ಇದನ್ನು 4 ಸೀರೆ ತಂದಿದ್ರು. ಇದೇ ಥರ ಟೈಪಲ್ಲಿ ಬೇರೆ ಬೇರೆ ಡಿಸೈನ್ ಮಾತ್ರ. ಒಂದು ಚಿಕ್ಕ ಸ್ಯಾರಿ ಮತ್ತು ಒಂದು ಬ್ಲ್ಯಾಕು ಮತ್ತು ಒಂದು ಆರೆಂಜ್ ಕಲರು ತುಂಬಾ ಚೆನ್ನಾಗಿತ್ತು ಮಾತ್ರ. ನನಗಂತೂ ನಮ್ಮ ಮನೆಯವರು ಇದನ್ನ ಇಟ್ಕೊಂಡಿನೋ ಅಂದರು, ಹಾಗಾಗಿ ಅವ್ರ ಚಾಯ್ಸೇ ಇರಲಿ ಅಂತ ನಾನು ಇದನ್ನ ಇಟ್ಕೊಂಡೆ. ಮತ್ತು ಇನ್ನೊಂದು ಕುಂಕುಮ ಕೊಟ್ಟೆ, ಮತ್ತು ಇನ್ನೊಂದು ನಮ್ಮ ಅಕ್ಕನ ಮಗಳು ಕೊಟ್ಟೆ, ಇನ್ನೊಂದನ್ನು ನಮ್ಮ ದೊಡ್ಡಮ್ಮನ ಕೊಟ್ಟೆ. ಹಾಗಾಗಿ ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಇದು ತುಂಬ ವರ್ಷಗಳೇ ಆಗಿತ್ತು ತೊಗೊಂಡು, ಸುಮ್ಮನೆ ಯಾಕೆ ಇಡೋದು ಅಂದ್ಕೊಂಡು ನಾನು ಇವಾಗ ಸ್ಟಿಚ್ ಮಾಡ್ಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ. ನನ್ನ ಹತ್ರ ತುಂಬಾ ಸ್ಯಾರಿ ಕಲೆಕ್ಷನ್ ಇದೆ, ಆದರೆ ನನಗೆ ಸ್ಯಾರಿ ವೇರ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ನಾನು ಡ್ರೆಸ್ಗಳನ್ನ ಜಾಸ್ತಿ ಯೂಸ್ ಮಾಡೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರನ್ನ ಭಾವಿಸ್ತಾ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಮತ್ತು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಈ ವರ್ಷ ಏನೇನು ಅಂದ್ಕೊಂಡಿದ್ರ ಅದೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಎಲ್ಲ ಕೆಲಸ ಮುಗಿಸಿ ಪೂಜೆನ ಮುಗೀತು ನಮ್ಮದು. ಮನೇಲಿ ಈ ಥರ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಮತ್ತು ಏನೋ ಒಂದು ಮನೆಗೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಮತ್ತು ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನೋಡಿ, ಇವತ್ತು ಸಿಂಪಲ್ ಆಗಿರೋಂಥ ಸ್ಯಾರಿ ಹಾಕಿದ್ದೀನಿ. ನಾನು ಸ್ಯಾರಿ ಹಾಕೋದು ರೇರು, ಮತ್ತು ನನಗೆ ಸ್ಯಾರಿನೂ ಅಷ್ಟು ವೇರ್ ಮಾಡೋಕ್ಕೆ ಬರೋಲ್ಲ. ಇದಿಲ್ಲ ಅಂದ್ರೆ ಒಂದು 5 ಇಯರ್ ಆಗಿತ್ತು ಈ ಸೀರೆ ತಂದು ಕೊಟ್ಟು ನಮ್ಮ ಮನೆಯವರು. ಇವಾಗ ನಾನು ಸ್ಟಿಚ್ ಮಾಡಿ ಹಾಕ್ಕೊಂಡಿರೋದು. ನಾನು ಯಾವಾಗಲೂ ಜಾಸ್ತಿ ತುಂಬ ಡ್ರೆಸ್ಗಳನ್ನೇ ಯೂಸ್ ಮಾಡೋದು, ಹಾಗಾಗಿ ನನಗೆ ಸ್ಯಾರಿ ಬೇರೆ ಬರಲ್ಲ. ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಇದ್ದೀನಿ, ಮತ್ತೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಊಟ ಮಾಡಿದೆ. ಇವತ್ತೇನೋ ಗೊತ್ತಿಲ್ಲ, ಇವತ್ತು ಹೊಟ್ಟೆನೇ ಹಸಿದಿಲ್ಲ ನನಗೆ. ಇವಾಗ ಬಂದು ಜಸ್ಟ್ ಊಟ ಮಾಡಿ ಮತ್ತು ಇವಾಗ ಸ್ವಲ್ಪ ಸಿಟಿಲಿ ಕೆಲಸ ಇದೆ, ಹಾಗಾಗಿ ಸಿಟಿಗೆ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾಯಿದೆ. ನೋಡಿ, ಹಾಗೇನೆ ಇವತ್ತು ಸಿಟಿಗೆ ಹೋಗಿದ್ದು ಬಂದು, ಮತ್ತು ಸಿಟಿಲೂ ಬೇಗನೆ ಮುಗೀತು ಕೆಲಸ ಎಲ್ಲ. ಮತ್ತು ನಮ್ಮ ದೀಕ್ಷನ್ ಸ್ಕೂಲ್ಗೂ ಹೋಗಿದೆ ಇವತ್ತು. ಅವಳನ್ನು ಕೂಡ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದು ಇವಾಗ ಊಟ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ತಾ ಇದ್ದಾಳೆ. ಇವತ್ತು ಅವಳಿಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು. ನನಗೆ ಗೊತ್ತೇ ಇರಲಿಲ್ಲ ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು ಅಂತ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಹಾಗಾಗಿ ಒಂದು ಅರ್ಧ ಗಂಟೆ ಟೈಮ್ ಆಯಿತು. ಮತ್ತು ಇವಾಗ ಸ್ವಲ್ಪ ಯಾಕೋ ನಂಗೆ ತಲೆ ನೋವ್ತಾ ಇತ್ತು, ಹಾಗಾಗಿ ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ನಾನು ಮಾಡ್ಕೋತಾ ಇದ್ದೆ. ಇವತ್ತು ಎಷ್ಟು ಬೇಗ ಕೆಲಸ ಮುಗಿಸಿದ್ದೀನೋ ಗೊತ್ತೇ ಇಲ್ಲ. ತುಂಬಾ ಫಾಸ್ಟಾಗಿ ಕೆಲಸ ಮುಗಿಸ್ತೀನಿ ಇವತ್ತು. ಹೊಸ ವರ್ಷ ಅನ್ನೋ ಖುಷಿಗೇನೋ ಗೊತ್ತಿಲ್ಲ, ಆದರೆ ಇವತ್ತು ಏನೂ ಗೊತ್ತಿಲ್ಲ. ಇವತ್ತು ಬೇಗನೆ ಸ್ಪೀಡಾಗಿ ಕೆಲಸ ಆಯಿತು. ಮತ್ತು ಯಾವುದೇ ಥರ ಬೋರ್ ಅನಿಸ್ನಿಲ್ಲ. ಇವತ್ತು ಎಷ್ಟೇ ಕೆಲಸ ಇದ್ದರೂ ಮಾಡೋಣ ಅನಿಸ್ತಾಯಿತ್ತು. ಅಷ್ಟು ಇವತ್ತಿನ ಡೇ ಚೆನ್ನಾಗಿತ್ತು ಮಾತ್ರ. ನೋಡಿ, ಇವಾಗ ಕಾಫಿನೂ ಕೂಡ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನಮ್ಮ ದೀಕ್ಷನ್ಗೆ ಟ್ಯೂಷನ್ ಏನಿಲ್ಲ, ಹಾಗಾಗಿ ಇವಾಗ ಟ್ಯೂಷನ್ಗೆ ಕರ್ಕೋಬೇಕಂತೇನಿಲ್ಲ. ಸ್ವಲ್ಪ ಇವತ್ತು ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ. ಆಲ್ರೆಡಿ ಇವಾಗ ಟೈಮ್ ಬಂದು 5:30 ಆಗಿದೆ. ಹಾಗಾಗಿ ಇವಾಗ ಇಲ್ಲಾಂದರೆ ಕರ್ಕೊಂಡು ಹೋಗ್ಬೇಕಾಗೋದು ನಮ್ಮ ದೀಕ್ಷನ ಸ್ಕೂಲ್ಗೆ. ಇವತ್ತು ಅವಳು ಟ್ಯೂಷನ್ ರಜೆ ಇರೋದ್ರಿಂದ ಸ್ವಲ್ಪ ನನಗೆ ರಿಲೀಫ್ ಇದೆ. ಹಾಗಾಗಿ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಹಾಗೆಯೇ ಇವಾಗ ಬೇಗನೆ ಕತ್ಲೆ ಆಗೋಗುತ್ತೆ 6 ಗಂಟೆಗೆ. ಹಾಗಾಗಿ ಸಂಜೆ ಅಡುಗೆನೂ ಕೂಡ ಮಾಡಬೇಕು. ಬೆಳಿಗ್ಗೆ ಮಾಡಿದ್ದು ಅವರೆಕಾಳು ಉಪ್ಪಿಟ್ಟು ಮತ್ತು ಕ್ಯಾರೆಟ್ ಹಲ್ವ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಾತ್ರ. ಉಪ್ಪಿಟ್ಟು ಚೆನ್ನಾಗಿ ಬಂದಿತ್ತು, ಮತ್ತು ಕ್ಯಾರೆಟ್ ಹಲ್ವನೂ ಸೂಪರಾಗಿ ಬಂದಿತ್ತು. ನಮ್ಮ ದೀಕ್ಷನ್ಗೆ ಇಷ್ಟ ಆಯಿತು, ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ನನಗೂ ಕೂಡ ಇಷ್ಟ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.